ಈಗ ಒಂದು ಸಿನಿಮಾ ಅಂದಾಗ ಸಹಜವಾಗಿ ಇದು ಇಂಥವ್ರು ಇದೊಂದು ಪಾತ್ರ ವರ್ಗ ಅಂತ ಇರುತ್ತೆ. ನೀವು ಕ್ರಿಯೇಟ್ ಮಾಡೋ ಟೈಮಲ್ಲಿ ಇದ್ದಂತಹ ಇಮ್ಯಾಜಿನೇಷನ್ಸ್ ಏನಿತ್ತು, ಅದಕ್ಕೆ ಸಪೋರ್ಟಿವ್ ಆಗಿ ಕೆಲಸ ಹೆಂಗೆ ಮಾಡಿದ್ರಿ ಅಂತ? ನಾವು ಇದ್ದಿದ್ದು ಈಗ ಯಾವುದೋ ಹೀರೋದು ಒಂದು 50 ಸ್ಟಿಲ್ ತಗೊಂಡು ಆ ಸ್ಟಿಲ್ನ ಕನ್ವರ್ಟ್ ಮಾಡಬೇಕು ಅಂತ ಮಾಡಿದ್ದು. ಅದು ಮಾಡಿದ್ರೆ ಒಬ್ಬ ಮನುಷ್ಯಂದು ತಗೊಂಡು ಮಾಡಿದ್ರೆ ಅದು ಕ್ರಿಯೇಟ್ ಅನ್ಸಲ್ಲ. ಅದಕ್ಕೆ ಪ್ರತಿಯೊಂದು ಏಲೆ ಮಾಡಬೇಕು ಅಂದ್ಬಿಟ್ಟು ಆ ಏಲೊಳಗೆ ಹೀರೋಯಿನು ಎಲ್ಲ ಪಾತ್ರವರ್ಗ ಮ್ಯೂಸಿಕ್ಕಿಂದ ಹಿಡಿದು ಎಲ್ಲ ಮಾಡಿ, ಮತ್ತು ಲಿಪ್ಸಿಂಗ್ ಇದು ವಾಯ್ಸ್ ಬರ್ತಾ ಇರಲಿಲ್ಲ, ಅಷ್ಟು ಬರ್ತಾ ಇಲ್ಲ. ಈಗ ಕ್ಲಿಯರ್ ಸ್ವಲ್ಪ ತೊಂದರೆ ಇದೆ, ಆದರೂ ಇಲ್ಲ ತೊಂದರೆ ಇದ್ದರೂ ಪರವಾಗಿಲ್ಲ ಏಲೆ ವಾಯ್ಸ್ ಮಾಡಬೇಕು ಅಂತ ವಾಯ್ಸ್ ಡಬ್ಬಿಂಗ್ ಕೂಡ ಏಲೆ ಮಾಡ್ಸಿದ್ರು ನಾವು. ಸರ್, ಈಗ ಸೆನ್ಸಾರ್ ಕೂಡ ಆಗಿದೆ, ಯು ಎ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅಂತ ಕೇಳಿದ್ದು. ಅವರು ಅನಿಮೇಷನ್ ಅಂತ ಕೊಡ್ತೀವಿ ಅಂದರು. ಇಲ್ಲ, ನಾವು ಕಂಪಲ್ಸರಿ ಬೇಕು ಅಂತ ಒಳಗೆ ತಗೊಂಡಿದ್ವಿ ಸಿನಿಮಾ. ಓಕೆ, ಸೆನ್ಸಾರ್ ಆಫೀಸರ್ಸ್ ಏನು ಹೇಳಿದ್ರು? ತುಂಬ ಪ್ರಶಂಸೆ ಪಟ್ಟರು. ಅವರು ಸೆನ್ಸಾರ್ ಆಫೀಸರು ತುಂಬ ತಿಳ್ಕೊಂಡಿದ್ದಾರೆ. ಅವರು ಕೆಲವು ನಮಗೆ ಅದ್ರ ಬಗ್ಗೆ ನ್ಯೂಸ್ ಹೇಳಿದ್ರು, ಈ ರೀತಿ ಇದೆ ಲಿಪ್ಸಿಂಗ್ ತೊಂದರೆ ಹೇಳಿದ್ರು. ಮತ್ತು ಹೇಳ್ದಲ್ಲ ಶೇಡು, ಆ ಶೇಡ್ ಬಗ್ಗೆ ಹೇಳಿದ್ರು. ಅದನ್ನ ಮುಂದಿನ ಸಿನಿಮಾ ಮಾಡೋಕ್ಕೆ ಈಗಿರೋದ್ರಲ್ಲಿ ದಿ ಬೆಸ್ಟ್ ಅಂದ್ರೆ ಇಷ್ಟೇ ಅಂತ ಹೇಳ್ದು. ಅದು ಒಪ್ಕೊಂಡು ಪ್ರಶಂಸೆ ಪಟ್ಟು ನಮಗೆ ಶುಭ ಹಾರೈಸಿತು. ಸರ್, ಈಗ ಮೊದಲ ಸಿನಿಮಾ ವಿಶ್ವದಲ್ಲೇ ಯಾರೂ ಮಾಡಿಲ್ಲ ಪ್ರಯತ್ನ ಅಂತ ಹೇಳ್ತಾ ಇದ್ರಿ ಅಲ್ವಾ? ಯಾರು ಪ್ರಯತ್ನ ಮಾಡಿಲ್ವಾ? ಮತ್ತು ನಿಮ್ಮದೇ ಮೊದಲ ಸಿನಿಮಾ ಅನ್ನೋದಕ್ಕೆ ಹೆಂಗೆ ಅನ್ನೋದು? ಇಲ್ಲ, ವಿಶ್ವದಲ್ಲಿ ಮೊದಲೇ ಅಂತ ಹೇಳೋಕ್ಕಲ್ಲ, ಯಾರು ಮಾಡಿರ್ಬೋದೇನೋ. ನಮ್ಮ ತಿಳಿದ ಮಟ್ಟಿಗೆ ಭಾರತದಲ್ಲಿ ಪ್ರಥಮ ಅಂತ ಹೇಳ್ಬೋದು. ಮತ್ತು ಹಿಂದಿಲಿ ಒಂದು ಅದೇ ಯಾವುದೋ ಒಂದು ಅದು ಮೇಘ ರಿಲೀಸು ಅಂತ ಹೇಳ್ತಾರೆ. ಅದು ಪೂರ್ತಿ ಇಲ್ಲ, ಅದು ಸ್ವಲ್ಪ ಒಂದು ಪಾರ್ಟ್ ಅಂತ ಹೇಳ್ತಾವ್ರೆ. ಇನ್ನು ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಸಂಪೂರ್ಣವಾಗಿ ಅಂತ ಗೊತ್ತಿಲ್ಲ. ಇದಂತೂ ಸಂಪೂರ್ಣವಾಗಿ ಸರ್ಟಿಫಿಕೇಟ್ ಇದೆ ನಮಗೆ, ಇದು ಸಂಪೂರ್ಣವಾಗಿ. ಓಕೆ, ಈಗ ಸಿನಿಮಾ ರಿಲೀಸ್ ಅಂತ ಕೂಡ ಬಂದಿದೆ. ಸಿನಿಮಾದ ಕಂಟೆಂಟ್ ಏನು, ಮತ್ತು ಪಾತ್ರಗಳು ಎಷ್ಟಿರುತ್ತೆ, ಯಾವ ಥರ ಇರುತ್ತೆ ಅನ್ನೋದು? ಇದು ಮೇ ಒಂದು ಮಧ್ಯಭಾಗದಲ್ಲಿ ರಿಲೀಸ್ ಅಂತಿದೆ. ಪಾತ್ರವರ್ಗ ಸುಮಾರು ಎಲ್ಲ ಸೇರಿ ಒಂದು 15 ಪಾತ್ರವರ್ಗ ಇರಬೇಕು, ಎಲ್ಲ ಕ್ರಿಯೇಟೆಡ್. ಕ್ಯಾರೆಕ್ಟರ್ನ ಹೆಂಗೆ ಡಿಸೈನ್ ಮಾಡಿದ್ರಿ ಸರ್? ಈಗ ಒಂದು ಹೀರೋ, ಅವನಿಗೆ ಈ ಥರ ಕೂದಲಿರ್ಬೇಕು, ಈ ಥರ ಮುಖ ಇರಬೇಕು, ಈ ಥರ ಗಡ್ಡ ಇರಬೇಕು, ಇಷ್ಟು ಹೈಟ್ ಇರಬೇಕು, ಈ ಥರ ಹ್ಯಾಂಡ್ಸಮ್ ಆಗಿರಬೇಕು. ಹೀರೋಯಿನ್ನು ಅವರ ತಂದೆ 60 ವರ್ಷ ಆಗಿರಬೇಕು, ಬ್ಲೂ ಇದು ಕೋಟ್ ಹಾಕಿರ್ಬೇಕು, ಈ ಥರ ನಡೆಯೋ ಸ್ಟೈಲು ಇದೆಲ್ಲ. ಅದು ನಾವು ಕಮೆಂಟ್ ಕೊಟ್ಟು ಅದು ಅಟ್ ಎ ಟೈಮ್ ಕಮೆಂಟ್ ಕೊಟ್ಟು 10,000 ಫಿಗರ್ ಬರ್ತದೆ. ಅದರಲ್ಲಿ ಒಂದು ಆಯ್ಕೆ ಮಾಡಬೇಕು. ಅದಕ್ಕೆ ಮೂಮೆಂಟ್ ಕೊಡಬೇಕು, ಲಿಪ್ ಮೂಮೆಂಟು, ಐ ಬ್ಲಿಂಕಿಂಗ್ ಕೊಡಬೇಕು. ತುಂಬ ತೊಂದರೆ ಇದೆ.